ಸಿದ್ದೇಶ್ವರ ಜಾಮಿಗಳನ್ನ ಇದ್ರ ತಗೋಬೇಡ್ರಿ. ನಾ ಹೇಳೀನಿ ಅವ್ರಿಗೆ ಸಲಹೆಗಾರರು ಏನದಾರ ಎಂ ಬಿ ಪಾಲ್ರಿಂದ ಸಲಹೆಗಾರರು ಈ ಹೊಲಸು ಕೆಲಸ ಮಾಡಬೇಡ್ರಿ. ಯಾರದಾರ ಹೋಗಿ ಅವ್ರು ಎಂ ಬಿ ಪಾಲ್ ಕೇಳ್ರಿ ನಿಮ್ಮ ಸಲಹೆ ಏನು ಕೊಡ್ಲಾಕತ್ತಾರ ಲಿಂಗಾಯತ ಎಲ್ಲರೂ ಅಂದ್ರೆ ಅಂಥವ್ರ ಹೆಸರು ತಗೋಬಾರ್ದು. ಭಾಳ ದೊಡ್ಡವ್ರು ಆಗ್ತಾರೆ. ಎಂ ಬಿ ಪಾಲ್ರಿ ಅಂಥವ್ರ ಮಾತು ಕೇಳಿ ಎಂ ಬಿ ಪಾಲ್ರಿ ಹಿಂದೆ ಒಂದು ಧರ್ಮ ಹೊಡೆಯೋ ಒಬ್ಬ ಅದಾನ, ಒಬ್ಬವ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದ್ದು ಹೊಲ ಹೊಡೆಯೋ ಒಬ್ಬ ಅದಾನ. ಇವರಿಬ್ಬರು ದೊಡ್ಡ ಸಮಸ್ಯೆ ಎಂ ಬಿ ಪಾಲ್ರಿಗೆ. ಯಾವುದೋ ರೈತನ ಗುರುತಿರೋದಿಲ್ಲ, ಅವ್ನ ಹೊಲ ಒಂದು ಹಗರಣಗಳಾಗ್ಲಕ್ಕತ್ತಲ್ಲ ಬಿಜಾಪುರನಾಗ ಭೂ ಹಗರಣಗಳು. ಅದು ಸನ್ಮಾನ್ಯ ಎಂ ಬಿ ಪಾಲ್ರಿ ಹಿಂದೆ ಅಡ್ಡಾಡೋ ಶಿಸ್ನೇ. ಅದಕ್ಕೆ ಜಾಗೃತರಾಗ್ರಿ. ನಾ ಹಿತೇಚ್ಛಾಗಿ ಹೇಳಕತ್ತೀನಿ. ನೀವು ಹಿಂಗೆ ಮಾಡ್ತಿದ್ರೆ ಮಾಡಿರಿ, ನಾವು ಏನು ಮಾಡೋದು ನಾವು ಮಾಡ್ತೀವಿ. ಸರ್, ಈಗ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕ್ಲಿಕ್ಕೆ ಅಂತೇಳಿ ಈಗ ಆಲ್ರೆಡಿ ಅನ್ನೋ ಕಾರಣಕ್ಕೆ ಅವ್ರು ನಾವು ಏನು ಶಾಂತಿಗಿದಕ್ಕೆ ಆ ನಿಜಗುಣ ಆನಂದ್ ಏನೇನು ಮಾತಾಡೋಣ, ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ, ನಿಜಗುಣ ಆನಂದ್ ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ, ಗೋಗಳ ಬಗ್ಗೆ ಏನು ಮಾತಾಡೋಣ, ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನು ಮಾತಾಡೋಣ. ಅವ ಗಿಡ್ಡ, ಆ ಶಿವನ ಮಗಲ ಗಿಡ್ಡ ಅವ. ನಿಜಗುಣಾನಂದ ಮಹಾಲಕ್ಷ್ಮಿಗೆ ಬಗ್ಗೆ ಏನು ಮಾತಾಡೋಣ, ಸನಾತನ ಧರ್ಮದ ಬಗ್ಗೆ ಅಷ್ಟು ಹಸೆ ಮಾತಾಡಾರ. ಮೊದಲು ಇವರಿಂದ ಅಶಾಂತಿ ಆಗ್ತದೆ. ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು. ನಿಜಗುಣಾನಂದ ಶಾನೆಹಳ್ಳಿ ಅವ್ರು ಏನು ಅದಾರಲ್ಲ, ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು. ಮತ್ತು ನೋಡಿ ಯಡಿಯೂರಪ್ಪನ ನಾಟಕದ ಒಳಗೆ ಇಲ್ಲಿ ಪಂಚಪೀಠದವರೆಗೂ ಕಾಲು ಮುಗಿದು ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗಲೇ ಅಲ್ಲಿ ಸಹಿ ಮಾಡೋದು. ಎಂ ಪಿ ಪಾಲ್ರಿ ಕೇಳ್ರಿ, ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ. ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ, ಅಥವಾ ವಿಜಯೇಂದ್ರನ ತೊಗೊಂಡು ಹೋರಾಟ ಮಾಡಿರಿ. ಹಾಳಾಗಿ ಹೋಗ್ತಾರೆ ಆ ಕಡೆ. ನಾವು ಹಿಂದೂಗಳಾರ ಬಿ ಜೆ ಪಿ ಒಳಗೆ ಉಳಿತೀವಿ. ಅವ್ರದ್ದು ಕೈವಾಡಿದೆ ಅಂತ ಯಾರ್ದು? ಯಡಿಯೂರಪ್ಪ ಡಬಲ್ ಗೇಮ್ ಮಾಡಿದ್ರಿ. ನಾವು ಹೋದ ಸಲ ನೀವು ಯಾರೂ ಹೈಲೈಟ್ ಮಾಡೋದಿಲ್ಲ, ಏನು ಮಾಡೋದು ನೀವು ಒಳಗೆ ಒಂದೊಂದು ಮುಚ್ಚಿಟ್ಕೋತೀವಿ. ಅದಕ್ಕೆ ನಮ್ಮದು ವಿಡಿಯೋ ಇಟ್ಟಿಬಿಟ್ಟಿನ. ನಂದು ಏನಾರು ಮಾಡಿ ನಿಮ್ಗೆ ಸಂಜೆ ಮುಂದೆ ಫೋನ್ ಬರ್ತಾವೆ ಕೆಲವೊಂದು ಚಾನಲ್ದವ್ರಿಗೆ, ವಿಜಯೇಂದ್ರಂದು ಏನಾರು ಮಾಡಿ ಯತ್ನಾಳು ಖರಾಬ್ ಮಾಡಿ, ಡೋಂಟ್ ವರಿ ನಮ್ದೇನು ಕಳ್ಸೋದು ಕಳಿಸ್ರಿ, ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನು ಮಾಡ್ತೀರಿ ಗೊತ್ತೈತೆ ಅನ್ನೋ ಕೆಲವೊಂದು ಚಾನಲ್ದವ್ರು. ನೀವತ್ತಲ್ಲ, ಕೆಲವೊಂದು ಚಾನಲ್ದವ್ರು ಮಧ್ಯಾಹ್ನ ತನಕ ಚಲೋ ಹೊಡೆದಿರ್ತೀರಿ ಯತ್ನಾಳದು. ಸಂಜೆ ಮುಂದೆ ವಿಜಯೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು, ಏನೋ ಒಂದು ದೊಡ್ಡ ಪಾಕೆಟ್ ಬತ್ತು ಅಂತಂದ್ರೆ ನಿಮ್ಮದು ಟ್ಯೂನ್ ಚೇಂಜ್ ಆಗ್ತೈತಿ. ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿ ಜೆ ಪಿಯಲ್ಲಿ 2,000 ರೂಪಾಯಿ ಕೊಡಬೇಕು, 2,000 ಕೋಟಿ ಕೊಡಬೇಕು. 2,500 ನೋಡಿ ಎಷ್ಟು ಐತಿ, ಒಂದು ರೂಪಾಯಿನ ಕಡಿಮೆ ಆಗಬಾರ್ದಂತ. ಹಿಂಗೆ ನೀವು ಚಾನಲ್ದವ್ರು ಏನಿದಿರಲ್ಲ, ನಮ್ಮದು ಚಲೋ ಇಲ್ಲ ಅಂದ್ರೆ ನಾವು ವಿವಾದಾತ್ಮಕ ಮಾತಾಡ್ತಿದ್ರೆ ಅಯೋಗ್ಯದ್ರೆ ನಂಬಲ್ಲಿ ಬರಬೇಡ್ರಿ. ನೀವು ವಿಜಯೇಂದ್ರ ಮನೆ ಮುನ್ನ ಹೇಳಿಲ್ಲ ಗುಣಗಾನ ಮಾಡಿ, ಜೈ ಜೈ ವಿಜಯೇಂದ್ರ, ನಿನ್ನ ನಾಮವು ನಮ್ಮ ಚಾನಲ್ಗೆಲ್ಲ ಲಾಭವು, ಕರುಣಿಸು ಬೇಗನೆ ಕೊಟ್ಟು ಬ್ಯಾಗೇಜ, ಜಯ ಜಯ ವಿಜಯೇಂದ್ರ ಅಂತ ಹೊಡಿರಿ. ಮತ್ತು ನಮ್ಮದು ಆರ್ ಎಸ್ ಎಸ್